ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿವತ್ತು ಡ್ರೈ ಫ್ರೂಟ್ಸಿಂದ ಹೆಲ್ದಿಯಾಗಿರೋ ಒಂದು ಪೌಡ್ರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. 1 ಕಪ್ ಕಡಲೆ ಬೀಜ ತೊಗೊಬೇಕು, ಮತ್ತು 1 ಕಪ್ ಗೋಡಂಬಿ, 1 ಕಪ್ ಬಾದಾಮಿ, ಅರ್ಧ ಕಪ್ಪು ಕುಂಬಳಕಾಯಿ ಬೀಜ, ಅರ್ಧ ಕಪ್ಪು ಸೌತೆಕಾಯಿ ಬೀಜ, ಅರ್ಧ ಕಪ್ಪು ಕರ್ಬೂಜ ಬೀಜ, ಹಾಗೆ ಪಿಸ್ತಾ, ವಾಲ್ನಟ್, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ, ಮತ್ತು ಬೆಲ್ಲ, ಕಲ್ಸಕ್ಕರೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಇವತ್ತು ಪೌಡ್ರು ಮಾಡ್ತಿದ್ದೀವಿ. ಇವಾಗ ಬಾದಾಮಿನ ಹುರ್ಕೊಳ್ಳೋಣ. ಈ ಬಾದಾಮಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಕ್ಳಿಗೆ ಒಂದು 2 ಕೊಡಿ ಡೈಲಿ. ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೋಡಂಬಿನೂ ಹಾಗೆ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕಂದು ಬರೋವರೆಗೂ ಹುರ್ಕೊಳ್ಳಿ ಸಾಕು. ಅದಾದಮೇಲೆ ಕಡಲೆಬೀಜ. ಈಗ ಕಡಲೆಬೀಜ ಹುರ್ಕೊಳ್ಳೋಣ. ಈ ಕಡಲೆಬೀಜದಲ್ಲಿ ತುಂಬ ವಿಟಮಿನ್ಸ್ಗಳಿರುತ್ತೆ. ನಾವು ಪ್ರತಿದಿನ ಅಡುಗೆನಲ್ಲಿ ಬಳಸ್ತಾ ಇರ್ತೀವಿ. ಅದೇ ರೀತಿ ಮಕ್ಳಿಗೂ ಅದನ್ನು ನೆನೆ ಹಾಕಿ ಕೊಡ್ತಾ ಬಂದರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ. ಮತ್ತು ಇವಾಗ ಕಡಲೆಬೀಜನ ಹುರ್ಕೊಂಡಾಯಿತು. ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಪೌಡ್ರ್ ಮಾಡೋಕೆ ಇಟ್ಕೊಬೇಕು. ಇವಾಗ ನೋಡಿ ಸಿಪ್ಪೆ ತೆಗೆದು ರೆಡಿ ಇದೆ. ನೆಕ್ಸ್ಟು ಅದೇ ಥರ ವಾಲ್ನಟ್ಟು, ಪಿಸ್ತಾ ಇವೆರಡನ್ನೂ ಹುರ್ಕೊಬೇಕು. ಹಾಗೆ ಅದ್ರ ಜೊತೆಗೆ ನಾವು ಯಾವೆಲ್ಲ ಸೀಡ್ಸ್ಗಳನ್ನ ತೊಗೊಂಡಿದ್ದೀವಿ, ಕುಂಬಳಕಾಯಿ ಸೀಡ್ಸ್ ಇರ್ಬೋದು, ಮತ್ತು ಕರ್ಬೂಜ, ಸೂರ್ಯಕಾಂತಿ, ಕಲ್ಲಂಗಡಿ, ಈ ಥರ ಎಲ್ಲ ಸೀಡ್ಸ್ಗಳನ್ನೂ ಹುರ್ಕೊಂಬಿಡಿ. ಹುರ್ಕೊಂಡಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ ಸ್ವಲ್ಪ ಹೊತ್ತು. ತಣ್ಣಗಾದ್ಮೇಲೆ ಪೌಡ್ರು ಮಾಡ್ಕೊಳ್ಳೋಣ. ಪೌಡ್ರು ಈ ಥರ ತರಿಯಾಗಿ ಪೌಡ್ರು ಮಾಡಿಕೊಂಡು ಅದಕ್ಕೆ ಕಲ್ಸಕ್ಕರೆನೂ ಪುಡಿ ಮಾಡಿ ಹಾಕ್ಕೊಬೇಕು, ಮತ್ತು ಬೆಲ್ಲ ಇಟ್ಕೊಂಡಿದ್ವಲ್ಲ ಆ ಬೆಲ್ಲದ ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ಮಂತ್ವರೆಗೂ ಇದನ್ನು ಯೂಸ್ ಮಾಡ್ಕೊಬೋದು. ಏನು ಸ್ಮೆಲ್ ಬರಲ್ಲ, ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಡೈಲಿ 1ರಿಂದ 2 ಸ್ಪೂನ್ ತಿಂದರೆ ಸಾಕು. ಮಕ್ಕಳಿಗೆ ನೀವು ಹೊರಗಡೆಯಿಂದ ಏನಾದರೂ ತಿಂಡಿ ತಂದುಕೊಡೋ ಬದಲು ಇದನ್ನೇ ಮನೇಲಿ ಮಾಡಿ ಈ ಥರ ಕೊಡಿ. ಇಲ್ಲ ಅಂದರೆ ಇದನ್ನೇ ಚಿಕ್ಕೆ ಟೈಪಲ್ಲಿ ಮಾಡ್ಬೋದು. ಇದನ್ನೇ ಇನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬೆಲ್ಲದ ಪಾಕ ತಗೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಟ್ ಮಾಡಿ ಚಿಕ್ಕಿ ಟೈಪಲ್ಲಿ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಮಕ್ಕಳು ದಪ್ಪ ಇದ್ದಾರಾ, ಸಣ್ಣ ಇದ್ದಾರಾ ಅದು ಮುಖ್ಯ ಆಗಲ್ಲ. ದಪ್ಪ ಇದ್ದರೂ ಸಣ್ಣ ಇದ್ರೂ ಅವರಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲ ಹೀಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು.